ಸರ್ಕಾರ ಏಕಕಾಲದಲ್ಲಿ ಫುಟ್ಪಾತ್ ಒತ್ತುವರಿಯನ್ನ ತೆರವು ಮಾಡಕ್ಕೆ ಬರಲಿಲ್ಲ. ಟೈಮ್ ಕೊಟ್ಟಿದ್ರು. ನಿಮ್ಮ ಪಾಡಿಗೆ ನೀವೇ ತೆರವು ಮಾಡ್ಕೊಳ್ಳಿ, ನಾವು ತೆರವು ಮಾಡ್ತೀವಿ ಇಲ್ಲದೇ ಇದ್ದಿದ್ರಿ ಅಂತೇಳಿ. ಹಾಗಾಗಿ 1ನೇ ತಾರೀಕಿನವರೆಗೂ ಡೆಡ್ಲೈನ್ ಕೊಟ್ಟಿದ್ರು. ಆಲ್ಮೋಸ್ಟ್ ಅಲ್ಲಿ 1 ವಾರ 10 ದಿನ ಆಗಿರಬೇಕು ದಿನಗಳು. ಅಷ್ಟು ಕೊಟ್ಟರೂ ಕೂಡ ಮಾಡದೇ ಇದ್ದಾಗ ಇವತ್ತು ಫೀಲ್ಡಿಗೆ ಇಳಿದ್ಬಿಟ್ಟು ತೆರವು ಮಾಡಿದರು. ಬಟ್ ಅಲ್ಲಿದ್ದಂಥವರೆಲ್ಲ ಕಣ್ಣೀರು ಹಾಕ್ತಾರೆ, ನಾವು ಬದುಕೋದಾದರೂ ಹೇಗೆ ರೀ ಅಂತ ಹೇಳಿ. ಅದಕ್ಕೆ ಜವಾಬ್ದಾರಿ ಅಧಿಕಾರಿಗಳೇ. ಇಷ್ಟು ದಿನ ಅವ್ರಿಗೆ ಬಿಟ್ಟು ಈಗ ಏಕಕಾಲದಲ್ಲಿ ತೆರವು ಮಾಡಿದರೆ ಏನು ಮಾಡಬೇಕು ಅವರು? ಎರಡನೆಯದ್ದು, ನೀವು ರಾಜ ಕಾಲುವೆ ತೆರವು ಮಾಡಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಅರ್ಧಂಬರ್ಧ ಮಾಡಿ ಇಟ್ಟು ಬಂದ್ರಲ್ಲ. ಕೆಲವು ಕಡೆಗಳಲ್ಲಿ ದೊಡ್ಡ ದೊಡ್ಡವರು ಇರೋ ಮನೆ ಕಡೆಗಳಲ್ಲಿ ಸುಮ್ಮನೆ ಬಿಟ್ಬಿಟ್ಟು ಇನ್ನುಳಿದಿದ್ದ ಕಡೆಗೆಲ್ಲ ತೆರವು ಮಾಡಿಕೊಂಡು ಇಲ್ಲೂ ಹಾಗೆ ಮಾಡಿದರೆ ನಾವು ಮಾತ್ರ ಸುಮ್ಮನೆ ಇರೋದಿಲ್ಲ. ಮಾಡೋದಿದ್ರೆ ಕ್ಲೀನಾಗಿ ಮಾಡಿ ಒಂದು ಸಲಕ್ಕೆ. ನೋಡಿ ಸ್ಟೋರಿಯನ್ನು. ಆಪರೇಷನ್ ಫುಟ್ಪಾತ್ಗೆ ವ್ಯಾಪಾರಿಗಳು ಕೆಂಡ, ತೆರವಿಗೆ ಒಪ್ಪದ ವರ್ತಕರು, ಪಟ್ಟು ಬಿಡದ ಜಿಬಿಎ ಅಧಿಕಾರಿಗಳ ವಿರುದ್ಧ ವ್ಯಾಪಾರಸ್ಥರು ಆಕ್ರೋಶ. ಕೊಟ್ಟ ಮಾತು ಇಟ್ಟ ಹೆಜ್ಜೆ, ಹಿಂದೆ ಇಡುವ ಮಾತೇ ಇಲ್ಲ ಎಂಬಂತೆ ಜಿಬಿಎ ಅಧಿಕಾರಿಗಳು ಫುಟ್ಪಾತ್ ತೆರವು ಕಾರ್ಯಾಚರಣೆ ಬಿರುಸುಗೊಳಿಸಿದ್ದಾರೆ. ಮೆಜೆಸ್ಟಿಕ್ನಲ್ಲಿ ಜಿಬಿಎ ಹಾಗೂ ಪೊಲೀಸ್ ಭದ್ರತೆಯೊಂದಿಗೆ ತೆರವು ಕಾರ್ಯಾಚರಣೆಗೆ ಜಿಬಿಎ ಮುಂದಾಗಿತ್ತು. ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ನಲ್ಲಿಯೂ ಜಿಬಿಎ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಿದ್ರು. ಈ ವೇಳೆ ಅಲ್ಲಿದ್ದ ಕೆಲ ವ್ಯಾಪಾರಸ್ಥರು ಅಧಿಕಾರಿಗಳ ಜೊತೆ ವಾಗ್ವಾದಕ್ಕೆ ಇಳಿದ್ರು. ದೇಶದಲ್ಲಿ ಎಲ್ಲೂ ಫುಟ್ಪಾತ್ ಬಂದಾಗಿಲ್ಲ, ಬೆಂಗಳೂರಿನಲ್ಲಿ ಮಾತ್ರ ಆಪರೇಷನ್ ಫುಟ್ಪಾತ್ಗೆ ಮುಂದಾಗಿದ್ದಾರೆ. ಫುಟ್ಪಾತ್ ಮೇಲಿನ ಈ ವ್ಯಾಪಾರವನ್ನೇ ನಂಬಿಕೊಂಡು ನಾವು ಜೀವನ ನಡೆಸಿದ್ವಿ ಎಂದು ಕಿಡಿಕಾರಿದ್ರು. ಇದನ್ನೇ ನಂಬಿಕೊಂಡಿರುವ ನಾವು ಬದುಕು ನಡೆಸೋದು ಹೇಗೆ ಎಂದು ಕಿಡಿಕಾರಿದ್ರು. ಅಲ್ಲದೆ ತೆರವಿಗೆ ಒಪ್ಪಲಿಲ್ಲ ಆದ್ರೂ ಪಟ್ಟು ಬಿಡದ ಅಧಿಕಾರಿಗಳು ತೆರವು ಕಾರ್ಯಾಚರಣೆ ನಡೆಸಿದ್ರು. ಬಿಡದಿಯಲ್ಲಿ ಹೊಟ್ಟೆ ಮೇಲೆ ಹೊಡೆದಿದ್ದಾಯ್ತು, ಏನೇ ಆದ್ರೂ ವ್ಯಾಪಾರ ಮಾಡುವುದನ್ನು ನಿಲ್ಲಿಸಲ್ಲ. ಇನ್ನು ಮೆಜೆಸ್ಟಿಕ್ನ ಹಲವೆಡೆ ಹಾಗೂ ಮೆಟ್ರೋ ಮುಂಭಾಗದ ಫುಟ್ಪಾತ್ ಮೇಲಿದ್ದ ಅಂಗಡಿಗಳನ್ನು ಒಡೀಸ್ ಮಾಡಲಾಯಿತು. ಈ ವೇಳೆ ಫುಟ್ಪಾತ್ ವ್ಯಾಪಾರಿಗಳು ಆಕ್ರೋಶ ಹೊರಹಾಕಿದ್ರು. ಬಿಡದಿಯಲ್ಲಿ ಹೊಟ್ಟೆ ಮೇಲೆ ಹೊಡೆದಾಯ್ತು, ಈಗ ಇಲ್ಲಿ ಶುರು ಮಾಡಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಇದ್ಯಾವುದೂ ಇರಲಿಲ್ಲ ಎಂದು ಸಿಎಂ ಡಿಕೆಶಿ ವಿರುದ್ಧ ನಿಗಿ ಕೆಂಡವಾದ್ರು. ನೀವೇನೇ ಮಾಡಿದ್ರೂ ವ್ಯಾಪಾರ ಮಾಡುವುದನ್ನು ನಿಲ್ಲಿಸಲ್ಲ, ನಾಳೆಯಿಂದ ಮತ್ತೆ ವ್ಯಾಪಾರ ಮಾಡೇ ಮಾಡ್ತೇವೆ ಎಂದ್ರು. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಂದ್ಬಿಟ್ಟಿದೆ ಇವಾಗ ಫುಟ್ಪಾತ್. ಇವಾಗ ಮೋದಿ ಕೂಡ ಫುಟ್ಪಾತ್ ಇಂದ ಬಂದಿರೋದು. ಬಿಹಾರ, ಅಸ್ಸಾಂ ಎಲ್ಲ, ಉತ್ತರ ಪ್ರದೇಶ, ಡೆಲ್ಲಿ, ಬಾಂಬೆ ಎಲ್ಲ ಕಡೆ ಎಲ್ಲಿ ಬಂದ್ ಮಾಡಿದ್ರೆ ಫುಟ್ಪಾತ್ ನೀವು ಎಲ್ಲಿ ಬಂದ್ ಮಾಡಿದಿರ ನೀವು? ಕರ್ನಾಟಕ ಒಂದೇ ನಿಮ್ಗೆ ಕಾಣ್ತಾ ಇದೆಯಾ? ಕರ್ನಾಟಕ ಒಂದೇ ಕಾಣ್ತಾ ಇದೆಯಾ ನಿಮ್ಗೆ? ಯಾಕ್ರಿ ಬಡವರ ಹೊಟ್ಟೆ ಮೇಲೆ ಹೊಡಿತೀರಾ? ಶೌಚಾಲಯಕ್ಕೆ ಕೊಟ್ಟಿದ್ದ ಜಾಗದಲ್ಲಿ ಅನಧಿಕೃತ ಅಂಗಡಿ, ಮುಚ್ಚಿದ್ದ ಅಂಗಡಿಯನ್ನು ಬಿಡದೆ ತೆರವು ಕಾರ್ಯಾಚರಣೆ. ಇನ್ನು ಇದೇ ಮೆಜೆಸ್ಟಿಕ್ನಲ್ಲಿ ಶೌಚಾಲಯಕ್ಕೆ ಕೊಟ್ಟಿದ್ದ ಜಾಗದಲ್ಲಿ ಅನಧಿಕೃತವಾಗಿ ವ್ಯಾಪಾರಿಯೊಬ್ಬ ಅಂಗಡಿಯನ್ನು ಹಾಕಿದ್ದ. ಮುಚ್ಚಿದ್ದ ಅಂಗಡಿಯನ್ನು ಬಿಡದ ಅಧಿಕಾರಿಗಳು ತೆರವು ಮಾಡಿದ್ದಾರೆ. ಮೆಜೆಸ್ಟಿಕ್ ಬಳಿಯ ಸೌಲಭ್ಯ ಶೌಚಾಲಯದಲ್ಲಿ ಅನಧಿಕೃತವಾಗಿ ನಿರ್ಮಿಸಿದ್ದ ಅಂಗಡಿ ಹಾಗೂ ಅಲ್ಲಿದ್ದ ವಸ್ತುಗಳನ್ನೆಲ್ಲ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ ಅಂಗಡಿಗಾಗಿ ನಿರ್ಮಾಣವಾಗಿದ್ದ ಕಟ್ಟಡವನ್ನು ಕಂಪ್ಲೀಟ್ ತೆರವು ಮಾಡಿದ್ದಾರೆ. ಬೆಂಗಳೂರಿನ ಫುಟ್ಪಾತ್ ಒತ್ತುವರಿ ತೆರವು ಸದ್ಯ ಆರಂಭ ಆಗಿದೆ. ಗಮನಿಸ್ತಾ ಇದ್ದೀರಿ, ಒತ್ತುವರಿ ಕಾರ್ಯ ಎಲ್ಲ ತೆರವು ಕಾರ್ಯಾಚರಣೆಯನ್ನ ಮಾಡೋದ್ರ ಮುಖಾಂತರವಾಗಿ ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಎಲ್ಲೆಲ್ಲಿ ಫುಟ್ಪಾತ್ಗಳು ಪ್ರಮುಖ ರಸ್ತೆಗಳಲ್ಲಿ ಒತ್ತುವರಿಯಾಗಿತ್ತು ಅದನ್ನ ತೆರವು ಮಾಡುವಂತ ಕೆಲಸಗಳನ್ನ ಈಗ ಜಿಬಿಎ ಮಾಡ್ತಾ ಇದೆ. ಮೆಜೆಸ್ಟಿಕ್ನ ಮುಂಭಾಗದಲ್ಲಿದ್ದೇನೆ. ಮೆಜೆಸ್ಟಿಕ್ನ ಮುಂಭಾಗದ ಅಂದ್ರೆ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ವ್ಯಾಪಾರಿಗಳು ಫುಟ್ಪಾತ್ ಮೇಲೆ ವ್ಯಾಪಾರಗಳನ್ನ ಮಾಡ್ತಾ ಇದ್ರು. ಇವತ್ತು ಆ ಒತ್ತುವರಿಯನ್ನ ತೆರವು ಮಾಡುವಂತ ಕೆಲಸಕ್ಕೆ ಜಿಬಿಎ ಮುಂದಾಗಿದೆ. ಇಲ್ಲಿದ್ದಂತಹ ವ್ಯಾಪಾರಿಗಳು, ಹಣ್ಣಿನ ವ್ಯಾಪಾರಿಗಳಿರ್ಬೋದು, ಜ್ಯೂಸ್ ಅಂಗಡಿ ವ್ಯಾಪಾರಿಗಳಿರ್ಬೋದು, ಚಪ್ಪಲಿ ಅಂಗಡಿಯವರಿರ್ಬೋದು, ಯಾವೆಲ್ಲ ವ್ಯಾಪಾರಿಗಳಿದ್ರು ಎಲ್ಲವನ್ನ ಕೂಡ ತೆರವು ಮಾಡುವಂತ ಕೆಲಸವನ್ನ ಇವತ್ತು ಜಿಬಿಎ ಮಾಡ್ತಾ ಇದೆ. ಸಾಮಾನ್ಯವಾಗಿ ಇಂತಹ ಸಂದರ್ಭಗಳಲ್ಲಿ ಆಕ್ರೋಶಗಳು ಅಥವಾ ವಿರೋಧ ವ್ಯಕ್ತವಾಗುವಂಥದ್ದು ಸಾಮಾನ್ಯ. ಇಲ್ಲೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ವ್ಯಕ್ತ ಆಗ್ತಾ ಇದೆ. ಇಲ್ಲೂ ಕೂಡ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತು. ಯಾವುದೇ ಕಾರಣಕ್ಕೂ ನಾವು ಬಿಟ್ಟು ಹೋಗಲ್ಲ ಅನ್ನುವಂಥ ಮಾತುಗಳನ್ನ ಕೂಡ ಇಲ್ಲಿನ ಕೆಲವರು ಹೇಳ್ತಾ ಇದ್ರು. ಇನ್ನು ಇದೇ ಸಾಲಿನಲ್ಲಿದ್ದ ಜ್ಯೂಸ್ ಅಂಗಡಿ, ಫಾಸ್ಟ್ ಫುಡ್ ಅಂಗಡಿಗಳು, ಚಪ್ಪಲಿ ಅಂಗಡಿಗಳು ತೆರವು ಮಾಡಲಾಗಿದೆ. ಈ ವೇಳೆ ನಮಗೆ ಪರ್ಮಿಷನ್ ಇದೆ ಅಂತ ಪತ್ರಗಳನ್ನ ವ್ಯಾಪಾರಿಗಳು ಅಧಿಕಾರಿಗಳಿಗೆ ತೋರಿಸಿದ್ರು. ಇಲ್ಲೆಲ್ಲ ಲೊಕೇಶನ್ ಇಲ್ಲ ಬಿಡ್ರಿ, ತೆರವು ಮಾಡ್ರಿ ಅಂತ ಜೆಸಿಬಿ ಆಪರೇಟರ್ಗಳಿಗೆ ಜಿಬಿಎ ಅಧಿಕಾರಿ ಖಡಕ್ ವಾರ್ನಿಂಗ್ ನೀಡಿದ್ರು. ಅಲ್ಲೇ ಇದ್ದ ವ್ಯಾಪಾರಸ್ಥರು ಅಳಲು ತೋಡಿಕೊಂಡ್ರು. ಏಕಾಏಕಿ ಅಂಗಡಿ ತೆಗೆದ್ರೆ ಎಲ್ಲಿ ಹೋಗ್ಬೇಕು, ಜೀವನ ಹೇಗೆ ಸಾಗಿಸೋದು ಎಂದು ಕಣ್ಣೀರಿಟ್ರು. ಟೈಮ್ ಕೊಡಬೇಕಾಗಿತ್ತು, ಅವ್ರು ಸಡನ್ ಆಗಿ ಬಂದು ಈ ಥರ ಮಾಡಬಾರ್ದಾಗಿತ್ತು. ಆಮೇಲೆ ಸರ್ಕಾರ ನಮ್ಗೇನು ಮಾಡಿದೆ, ಫುಟ್ಪಾತ್ 1.5 ಕೋಟಿ ಜನ ಫುಟ್ಪಾತ್ ಆದ್ಮೇಲೆ ನಮಗೇನು ಮಾಡಿದ್ದಾರೆ? ಹಂಗಾದ್ರೆ ನಾವು ಎಲ್ಲಿ ಹೋಗ್ಬೇಕು, ನಾವು ಹೆಂಗ್ ಬದುಕಬೇಕು? ಹಂಗಾದ್ರೆ ನಾವು ಎಲ್ಲಿಗೆ ಹೋಗೋಣ? ನಮಗೆ ಹೆಂಡತಿ ಮಕ್ಕಳಿದ್ದಾರೆ, ನಾವು ಬದುಕಬೇಕು, ಮಕ್ಕಳಿಗೆ ಸ್ಕೂಲ್ ಫೀಸ್ ಇದೆ, ನಮ್ದೇನು ಸ್ವಂತ ಮನೆ ಅಲ್ಲ, ದೊಡ್ಡ ದೊಡ್ಡ ಆಸ್ತಿಗಳಿಲ್ಲ, ದೊಡ್ಡ ಎಕರೆ ಇಲ್ಲ. ಏನು ನೀವೇನು ಅನೌನ್ಸ್ಮೆಂಟ್ ಮಾಡಿಲ್ಲ, ಏನು ಮಾಡಿಲ್ಲ. 1ನೇ ತಾರೀಕಿಂದ 10ನೇ ತಾರೀಕು ತನಕ ಟೈಮು ಬಂದಿಲ್ಲ. ಇದುವರೆಗೆ ಯಾರು ಏನು ಹೇಳಿಲ್ಲ. ನನ್ನ ಜೀವನಕ್ಕೆ ಏನೋ ಒಂದು ದಾರಿ ತೋರಿಸಿ ನೀವೇನು ಮಾಡ್ತೀರಾ ಮಾಡ್ಕೊಳ್ಳಿ. ನಿಮ್ಮ ಎದುರು ಎತ್ಕೊಂಡೋಗಿ ನಾನು ಇಲ್ಲೇ ಇರ್ತೀನಿ, ಚಾಪೆ ಹಾಕೊಂಡು ಇಲ್ಲೇ ಮಲಗ್ತೀನಿ.
ಫುಟ್ಪಾತ್ ಇಲ್ದೇನೆ ಯಾರು ಜೀವನ ಮಾಡಕ್ಕಾಗಲ್ಲ. ಫುಟ್ಪಾತ್ ಇಂದಾನೆ ನಾವು ನಮ್ಮಂತ ವಯಸ್ಸಾದ್ರೆ ನಾವೇನ್ ಮಾಡ್ಬೇಕು? ಮಕ್ಳು ಮರಿ ಅವ್ರ ಗಂಡ ಅವ್ರ ಹೆಂಡ್ರ ಮಕ್ಳು ಕರ್ಕೊಂಡು ಅವ್ರ ಪಾಡ್ಗ ಅವ್ರು ಆಚೆ ಹೋದ್ರೆ ನಮ್ಮಂತ ನಾವೇನ್ ಮಾಡೋಣ ಸ್ವಾಮಿ? ನಮ್ ಕೈಲಿ ಏನಾಯ್ತದೆ ಮಾಡಕ್ಕೆ ಹೇಳಿ? 75-80 ವರ್ಷದವರು. ಇನ್ನು ವ್ಯಾಪಾರಸ್ಥರ ಆಕ್ರೋಶಕ್ಕೆ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಪ್ರತಿಕ್ರಿಯೆ ನೀಡಿದ್ರು. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಫುಟ್ಪಾತ್ ಒತ್ತುವರಿ ತೆರವು ಮಾಡ್ತಿದ್ದೇವೆ, ಪಾದಚಾರಿಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ತಿದ್ದೇವೆ ಎಂದ್ರು. ಇನ್ನು ಅಧಿಕಾರಿಗಳು ಪ್ರತಿಕ್ರಿಯಿಸಿದ್ರು. ಜಿಬಿಎ ಆಯುಕ್ತರು ಹಾಗೂ ಸಚಿವರು ಆದೇಶ ನೀಡಿದ್ದಾರೆ. ವ್ಯಾಪಾರಸ್ಥರು ಫುಟ್ಪಾತ್ ಒತ್ತುವರಿ ಮಾಡಿಕೊಂಡು ಪಾದಚಾರಿಗಳ ಓಡಾಟಕ್ಕೆ ಸಮಸ್ಯೆಯಾಗ್ತಿದೆ. ಹೀಗಾಗಿ ಆಪರೇಷನ್ ಫುಟ್ಪಾತ್ ಮಾಡ್ತಿದ್ದೇವೆ ಎಂದ್ರು. ಪಾದಚಾರಿ ಮಾರ್ಗದಲ್ಲಿ ಪಾದಚಾರಿಗಳು ಫುಟ್ಪಾತಲ್ಲಿ ಓಡಾಡೋದು ದೇಶದ ನಾಗರಿಕರ ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್ ಅಂತ ಸುಪ್ರೀಂ ಕೋರ್ಟ್ನವರು ಆದೇಶ ಹೊರಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಈಗ ದೇಶದ ಕಾನೂನು ಪಾದಚಾರಿ ಮಾರ್ಗಗಳಲ್ಲಿ ಫುಟ್ಪಾತ್ಗಳಲ್ಲಿ ಜನ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ದೇಶದ ಕಾನೂನಾಗಿದೆ. ಅದನ್ನು ಅನುಷ್ಠಾನ ಮಾಡಬೇಕು ಅಂತ ನಾವು ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ಅದರ ಪ್ರಕಾರವಾಗಿ GBA ವ್ಯಾಪ್ತಿಯಲ್ಲಿ ಕಾರ್ಪೊರೇಷನ್ ಲಿಮಿಟಲ್ಲಿ ಕಮಿಷನರ್ ಅವರು, ಪೊಲೀಸ್ನವರು ಎಲ್ಲ ಅಧಿಕಾರಿಗಳು ಸೇರಿ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಅನುಷ್ಠಾನ ಮಾಡುವಂತ ಕೆಲಸ ಸರ್ಕಾರ ಮಾಡಿದೆ. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಬಳಿ ತೆರವು, ಊಟ ಮಾಡ್ತಿದ್ದವರನ್ನು ಹೊರ ಕಳಿಸಿದ ಸಿಬ್ಬಂದಿ. ಇತ್ತ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಬಳಿಯೂ ತೆರವು ಕಾರ್ಯ ಜೋರಾಗೇ ಇತ್ತು. ಫುಟ್ಪಾತ್ ಒತ್ತುವರಿ ಮಾಡಿಕೊಂಡು ಹೋಟೆಲ್ ಇಟ್ಟಿದ್ದವರಿಗೂ ಶಾಕ್ ಕೊಟ್ರು. ದೋಸೆ, ಪೂರಿ, ಅನ್ನ ಸಾಂಬಾರ್ ಹೀಗೆ ವಿವಿಧ ಅಡುಗೆಗಳನ್ನು ಮಾಡುತ್ತಿದ್ರು. ಕೆಲ ಗ್ರಾಹಕರು ಹೋಟೆಲ್ನಲ್ಲಿ ಕುಳಿತು ಊಟ ಮಾಡ್ತಿದ್ರು. ಕೊಂಚವೂ ಕಾಲಾವಕಾಶ ಕೊಡದೆ GBA ಅಧಿಕಾರಿಗಳು ಎತ್ತಂಗಡಿ ಮಾಡಿದ್ದಾರೆ. ಇನ್ನು ಹೋಟೆಲ್ನಲ್ಲಿ ಊಟ ಮಾಡ್ತಿದ್ದವರನ್ನ ಹೊರಗೆ ಕಳಿಸಿ ತೆರವು ಕಾರ್ಯಾಚರಣೆ ಮುಂದುವರೆಸಿದ್ರು. ಒಟ್ಟಾರೆ ಮೊದಲ ದಿನವೇ GBA ಅಧಿಕಾರಿಗಳು ನಗರದ ಹಲವೆಡೆ ಆಪರೇಷನ್ ಫುಟ್ಪಾತ್ ಮಾಡಿದ್ರು. ಪಾದಚಾರಿ ಒತ್ತುವರಿ ತೆರವು ವಿರುದ್ಧ ಪ್ರತಿಭಟನೆ ಅಸ್ತ್ರಕ್ಕೆ ಮುಂದಾಗಿದ್ದು, ಜುಲೈ 9ಕ್ಕೆ 25,000 ವ್ಯಾಪಾರಿಗಳು ಸೇರಿ ಪ್ರತಿಭಟನೆ ಮಾಡ್ತೀವಿ ಅಂತ ವ್ಯಾಪಾರಸ್ಥರು ಕಿಡಿಕಾರಿದ್ರು. ಮುಂದೆ ಇನ್ನೇನಾಗುತ್ತೋ ಕಾದ್ ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.